ಮುಚ್ಚಿಟ್ಟ ಸಾಗರ ತೀರದಲ್ಲಿ ಬಚ್ಚಿಟ್ಟ ಮುತ್ತಿನ ಚಿಪ್ಪುಗಳೆಷ್ಟು ಭಾವನೆಯ ಹೆಜ್ಜೆ ಗುರುತಿನಲ್ಲಿ ನೆರಳಿಗೆ ನೆರಳಾದ ಕಥನವಿದು. ಇಂತಹ ಭಾವನೆಗಳ ಈ ಸುಂದರ ಗೂಡಿನಲ್ಲಿ ಕಳೆದು ಸಂತಸದ ಕ್ಷಣಗಳ ನೆನಪುಗಳನ್ನು ಮೆಲುಕು ಹಾಕಿಕೊಂಡು ವೇದಿಕೆಗಳಲ್ಲಿ ಈಗಾಗಲೇ ಅತಿಥಿ ಗಣ್ಯರ ಆಗಮನವಾಗಿದೆ. ಇಂದಿನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿರುವಂತಹ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿರುವಂತಹ ಶ್ರೀಯುತ ಪ್ರೀತಮ್ ಡಿಕೆ, ಮಾಲಕರು ಭವಾನಿ ಮೋಟಾರ್ಸ್ ಸರ್, ತಮಗೆ ಸಂಘಟಕರ ಪರವಾಗಿ ಆತ್ಮೀಯತೆಯ ಸ್ವಾಗತವನ್ನು ವಹಿಸಿಕೊಳ್ತಾ ಇದ್ದೇವೆ ಸರ್. ಹಾಗೆ ನಮ್ಮ ಕರೆಗೆ ಒಗ್ಗಟ್ಟು ಆಗಮಿಸಿಕೊಂಡಂತ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಸುದೀಪ್ ಕುಮಾರ್ ಜೈನ್, ದೈಹಿಕ ಶಿಕ್ಷಣ ಶಿಕ್ಷಕರು, ಸಂತ ಜೋಸೆಫ್ ಪ್ರೌಢಶಾಲೆ ಬಜಾಲ್ ಸರ್, ತಮಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸಂಘಟಕರ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಯುತ ಸಂತೋಷ್ ಬಜಾಲ್ ಸರ್, ತಮಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯತೆಯಿಂದ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತಹ ಸಾಮಾಜಿಕ ಕಾರ್ಯಕರ್ತರು ಕೂಡ ಆಗಿರುವಂತಹ ಶ್ರೀಯುತ ಹಸನ್ ಬಜಾಲ್ ಸರ್, ತಮಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಯುತ ರಶೀದ್ ಬಜಾಲ್, ಮಾಲಕರು ಬೇಬಿ ಕೇರ್ ಬಜಾಲ್ ಮಂಗಳೂರು ಸರ್, ತಮಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಲತೀಫ್ ಎಸ್ಕೆ ಕಾರ್ಯದರ್ಶಿಗಳು, ಶಾಫಿ ಆಟೋ ಪಾರ್ಕ್ ಬಜಲ್ ಸರ್, ತಮಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ತಮ್ಮ ನೇರವಾಗಿ ತಮ್ಮಗಳು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ಅನೀಶ್ ನೇಹರ್ ಅವರು ಒಂದು ಕಾರ್ಯಕ್ರಮಕ್ಕೆ ಬಹಳ ಆಗಮಿಸಿಕೊಳ್ತಾ ಇದ್ದಾರೆ ಸರ್, ತಮಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಚೆಂಡೆ ಮೇಳಗಳ ಮುಖೇನವಾಗಿ ತಾವುಗಳು ವೇದಿಕೆಗೆ ಬರುವಂತ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೇವೆ.
ಈಗಾಗಲೇ ಗಣ್ಯ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಿಕೊಳ್ತಾ ಇದ್ದಾರೆ. ಆಗಮಿಸಿಕೊಂಡ ಸರ್ವ ಅತಿಥಿಗಳಿಗೂ ಕೂಡ ಆತ್ಮೀಯತೆಯ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ಬಹಳಷ್ಟು ಯಶಸ್ವಿಯಾಗಿ ಸಾಗಿ ಬರುತ್ತಿರುವಂತಹ ಪಂದ್ಯಾವಳಿಯಾಗಿದೆ. ಆ ನಿಟ್ಟ ಮೇರೆಗೆ ಸೂರ್ಯನ ಬೆಳಕು ಇದೆ. ಆ ನಿಟ್ಟ ಮೇರೆಗೆ ಆದಷ್ಟು ಬೇಗ ನಾವುಗಳು ಉದ್ಘಾಟನಾ ಸಮಾರಂಭ ನೆರವೇರಿಸಿಕೊಳ್ಳಲಿಕ್ಕಿದ್ದಾವೆ. RS ಚಾಂಪಿಯನ್ಸ್ ಟ್ರೋಫಿ ಇದು ಬಜಾಲ್ ಫೆಸ್ಟಿವಲ್ ಎಂಬ ನಿಟ್ಟಿನ ಮೇರೆಗೆ ಸಾಗಿ ಬಂದಿರುವಂತಹ ಕಾರ್ಯಕ್ರಮವಾಗಿದೆ. ಇಂದಿನ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಶ್ರೀಯುತ ಪ್ರೀತಮ್ DK, ಮಾಲಕರು ಭವಾನಿ ಮೋಟಾರ್ಸ್ ಸರ್, ತಮ್ಮನ್ನು ನೇರವಾಗಿ ಒಂದೆರಡು ಮಾತುಗಳಿಗಾಗಿ ಮೌನದ ಮುಖೇನವಾಗಿ ತಾವುಗಳು ಶುಭ ಹಾರೈಕೆಯನ್ನು ನೀಡಿಕೊಂಡಿದ್ದೀರಾ. ಇನ್ನೂರ ಅಂಕಿಅತಿಯಾಗಿರುವಂತಹ ಶ್ರೀಯುತ ಸುದೀಪ್ ಸರ್, ತಮ್ಮನ್ನು ಒಂದೆರಡು ಮಾತುಗಳಿಗಾಗಿ ನಾವುಗಳು ಮೈಕ್ ಪಾಯಿಂಟ್ ಬಿಡ ಆಹ್ವಾನಿಸಿಕೊಳ್ಳುತ್ತಾ ಇದ್ದಾವೆ. ಎಲ್ಲರಿಗೂ ಬೆಳಗಿನ ಶುಭ ವಂದನೆಗಳು. ಈ ಒಂದು ಶುಭ ದಿನದಂದು ಈ ನಮ್ಮ ಬಜಾಲ್ ಪರಿಸರದಲ್ಲಿ RSF ಚಾಂಪಿಯನ್ ಟ್ರೋಫಿ 2025 ವಾಲಿಬಾಲ್ ಪಂದ್ಯಾಟ ನಡೆಯಲಿದೆ. ಮುಖ್ಯವಾಗಿ ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ತಂಡಗಳಿಗೆ ನಾನು ಶುಭವನ್ನ ಕೋರ್ತಾ ಇದ್ದೇನೆ. ಇದನ್ನ ಆಯೋಜನೆ ಮಾಡಿದಂತಹ ಆಯೋಜಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಕ್ರೀಡೆಯ ಬಗ್ಗೆ ಅವರಿಗೆ ಇರುವಂತಹ ಒಲವು. ಕಳೆದ ವರ್ಷ ಕೂಡ ಈ ಒಂದು ಅಂಕಣದಲ್ಲಿ ನಡೆದಂತಹ ವಾಲಿಬಾಲ್ ಪಂದ್ಯಾಟದಲ್ಲಿ ನಾನು ಅತಿಥಿಯಾಗಿ ಬಂದಿದ್ದೆ. ಬಹಳ ಅದ್ದೂರಿಯಾಗಿ ಬಹಳ ಸುಂದರವಾಗಿ ಈ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಿದರು. ಈ ಬಾರಿ ಕೂಡ ಒಂದು ಬಹಳ ವಿಶೇಷವಾಗಿ ಹೊನ್ನಲು ಬೆಳಕಿನಲ್ಲಿ ಫೆಡ್ಲೈಟ್ ಅಲ್ಲಿ ಕೂಡ ಈ ಒಂದು ಪಂದ್ಯಾಟವನ್ನ ಆಯೋಜನೆ ಮಾಡಿದ್ದಾರೆ. ಒಂದು ಪಂದ್ಯಾಟವನ್ನ ಆಯೋಜನೆ ಮಾಡುವುದು ಅಂತ ಹೇಳಿದ್ರೆ ಅದೊಂದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದರ ಬಗ್ಗೆ ತುಂಬಾ ಪರಿಶ್ರಮವನ್ನ ಪಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ನಾನು ಒಬ್ಬ ದೈಹಿಕ ಶಿಕ್ಷಕನಾಗಿ ಒಂದು ಪಂದ್ಯಾಟವನ್ನ ಆಯೋಜನೆ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಸಮಸ್ಯೆಗಳಿವೆ, ಅದಕ್ಕೆ ಏನೆಲ್ಲ ತಯಾರಿಗಳನ್ನು ಮಾಡ್ಕೊಳ್ಬೇಕು ಎನ್ನುವುದನ್ನ ಅಂದುಕೊಂಡವ, ಗೊತ್ತಿದ್ದವ. ಆದ ಕಾರಣ ಈ ಆಯೋಜನೆಯನ್ನು ಮಾಡಿದಂತಹ ಎಲ್ಲ ಆಯೋಜಕರಿಗೆ, ಇಲ್ಲಿದ್ದಂತಹ ಮಕ್ಕಳು ಒಂದು ಕೈ ಚಪ್ಪಾಳೆಯ ಮೂಲಕ ಅವರಿಗೆ ನಾವು ಒಂದು ಧನ್ಯವಾದಗಳನ್ನು ಕೊಡುವ. ಯಾಕೆಂತ ಹೇಳಿದ್ರೆ ಈಗ ಸ್ವಲ್ಪ ಇಲ್ಲಿ ಜನಗಳು ಕಮ್ಮಿ ಇದ್ದಾರೆ. ಇನ್ನು ಪಂದ್ಯಾಟಗಳು ಪ್ರಾರಂಭ ಆಗುವಂತಹ ಸಮಯದಲ್ಲಿ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಈ ಒಂದು ವೇದಿಕೆಗೆ ಬರಲಿಕ್ಕಿದ್ದಾರೆ. ಇನ್ನೊಂದು, ಈ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದು ಅಥವಾ ಈ ಒಂದು ಪರಿಸರದಲ್ಲಿರುವಂತಹ ಎಲ್ಲ ಮಕ್ಕಳಿಗೆ ಕ್ರೀಡೆಯ ಬಗ್ಗೆ ಇರುವಂತಹ ಒಂದು ಒಲವು ನಮಗೆ ಬಹಳ ಒಂದು ಖುಷಿಯನ್ನು ಕೊಡ್ತದೆ. ಈಗಾಗಲೇ ವೇದಿಕೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿದ್ದಾರೆ. ನನ್ನ ಸ್ಟೂಡೆಂಟ್ ಕೂಡ ಈ ವೇದಿಕೆಯಲ್ಲಿ ಒಟ್ಟಿಗೆ ಅಲಂಕರಿಸಿದ್ದಾರೆ. ಇದೆಲ್ಲ ನೋಡುವಾಗ ಬಹಳ ಖುಷಿ ಆಗ್ತದೆ. ಪಂದ್ಯಾಟವನ್ನು ಆಡುವವರು, ಪಂದ್ಯಾಟವನ್ನು ಆಯೋಜನೆ ಮಾಡುವವರು, ಈ ಒಂದು ವೇದಿಕೆಯಲ್ಲಿ ಅತಿಥಿಗಳಾಗಿ ಬಂದವರು ಎಲ್ಲ ನಮ್ಮ ವಿದ್ಯಾರ್ಥಿಗಳು ಇರುವಾಗ ಬಹಳ ಒಂದು ಖುಷಿಯ ಒಂದು ಸನ್ನಿವೇಶ ಇದು. ಇಂತಹ ಒಂದು ಸನ್ನಿವೇಶವನ್ನ ಒದಗಿಸಿಕೊಟ್ಟಂತಹ ಆಯೋಜಕರಿಗೆ ಮತ್ತೊಮ್ಮೆ ನಾನು ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಪಂದ್ಯಾಟವು ಯಶಸ್ವಿಯಾಗಲಿ, ನಡೀಲಿ, ಈ ಪಂದ್ಯಾಟಕ್ಕೆ ಶುಭವನ್ನ ಕೋರ್ತಾ ನನ್ನ ಎರಡು ಮಾತುಗಳನ್ನ ಕೊನೆಗಾಣಿಸ್ತಾ ಇದ್ದೇನೆ. ಜೈ ಹಿಂದ್. ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ ಎಂಬ ಮಾತಿನೊಂದಿಗೆ ನಮ್ಮೊಂದಿಗೆ ಮಾತನಾಡಿದಂತಹ ಸರ್ ತಮಗೆ ಆತ್ಮೀಯತೆಯ ಸ್ವಾಗತವನ್ನು ಬಯಸಿಕೊಂಡು ಮುಂದಿನ ಮಾತುಗಳಿಗಾಗಿ ಯೂಟ್ಯೂಬ್ನ ಮುಖೇನವಾಗಿ ಪರಿಚಯಗೊಂಡು ಜನಮಾನಸದಲ್ಲಿ ಜನಮನ್ನಣೆಯನ್ನು ಗಳಿಸಿಕೊಂಡು ಬಡವರ ಅಳುವಿನಲ್ಲಿ ನಗುವನ್ನು ಕಾಣುವ ಮುಖೇನವಾಗಿ ಎಲ್ಲ ರೀತಿಯಲ್ಲಿ ಕೂಡ ನಮ್ಮೊಂದಿಗೆ ಯಾವುದೇ ಕಷ್ಟವಿರಲಿ, ಮನದ ಒಳಗೆ ಕಷ್ಟ ಇದ್ರೂ ಕೂಡ ಮನಸ್ಸಿನ ಹೊರಭಾಗದಲ್ಲಿ ಜನರೊಂದಿಗೆ ಬೆರೆತುಕೊಂಡು ನಗುವನ್ನು ಚೆಲ್ಲುವಂತ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡಿರುವಂತಹ ಮುಖ್ಯ ಅತಿಥಿಗಳೆಲ್ಲರಾಗಿರುವಂತಹ ಶ್ರೀಮತಿ ಅನೀಶ್ ಸ್ನೇಹ ಮೇಡಮ್ ಕಾರ್ಯಕ್ರಮದ ಕುರಿತು ಹಿತನುಡಿಗಳನ್ನು ಬಗ್ಗೆ ಬಹಳ ಪ್ರೀತಿಯಿಂದ ನಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಮಾತೆರೆಗ್ಲ ನಮಸ್ತೆ. ಏನಾದ್ರು ಇನ್ವೈಟ್ ಮಾಡ್ತೀನಿ ಏನಾದ್ರು ಹಸ್ಬೆಂಡ್ ನಮಸ್ತೆ, ಥ್ಯಾಂಕ್ ಯು. ಪಾತೆನಾಥ್ ಮಲ್ಲ ಆತಿದ್ದೆ ಜಯಪಾಂಡೆನ ಸರ್ ಸ್ಪೋರ್ಟ್ಸ್ ಮಾಸ್ಟರ್. ಸೊ ಥ್ಯಾಂಕ್ ಯು ಸೋ ಮಚ್. ಎಂಗ್ಲ ಒಂದು ಪ್ರೀತಿ ಇಟ್ಟು ಮೋಕೆಡ್ಲ ಎತ್ತಿನ ಎಂಗ್ಲ ಆಕ್ಚುಲಿ ಮಸ್ತ್ ಅರ್ಜೆಂಟ್ ಬಟ್ ಎಂಗ್ಲ ಫ್ರೆಂಡ್ ಮ್ಯಾರೇಜ್ ಉಂಡು ಯಾಚಿನ
ಅಂಚದು ಪ್ರೀತಿ ಎತ್ತಿನ ಕೊಂಜಿಗಳಿಗೆ ಮತ್ತೆ ಹೋಗಂತ ಬರ್ತೀನಿ. ಸೊ ಇನ್ವೈಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಮಾತ್ರ ಎಡ್ಡೆ ರೀತಿ ವಾಲಿಬಾಲ್ ಮ್ಯಾಚ್ ಆಡ್ ಬಂದು ಎಲ್ಲ ಆಯ್ತು ದಪ್ಪಣ ಯಾರು ಎಲ್ಲ ಸ್ಪೋರ್ಟ್ಸ್ ಬಟ್ ವಾಲಿಬಾಲ್ ಇಜ್ಜಿ ಕೊಕ್ಕೋಡು ಥ್ರೋ ಬೋರ್ಡ್ ಬರ್ತಿನಾರು. ಸೊ ಎಲ್ಲ ಸೀನಿಯರ್ಸ್ ನಕ್ಲುಳ್ಳೇರು ಜೂನಿಯರ್ಸ್ ನಕ್ಲುಳ್ಳೇರು. ಸೊ ಎನ್ನನೇ ಇದು ಊರು ಮಾತರೆಗೆ ಆಲ್ ದಿ ಬೆಸ್ಟ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಎನ್ನುವಂತಹ ನಾಡಗೀತೆಯ ಸೌಹಾರ್ದತೆಯ ಸಾಲುಗಳನ್ನು ನೆನಪಿಸಿಕೊಂಡು ಬಹುತೇಕ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಜಾತಿ ಧರ್ಮಗಳ ಒಡಕಿದ್ದಾರೆ, ಅವುಗಳನ್ನು ಒಗ್ಗೂಡಿಸುವ ಕ್ಷೇತ್ರವೊಂದು ಇದೆ ಕ್ರೀಡಾ ಕ್ಷೇತ್ರ. ಅಂತಹ ಸವಿ ನೆನಪಿನೊಂದಿಗೆ ಮಾತನಾಡಿದ ಮೇಡಮ್ ತಮಗೆ ಆತ್ಮೀಯತೆಯ ಸ್ವಾಗತದೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಮುಂದಿನ ಮಾತುಗಳಿಗಾಗಿ ಶ್ರೀಯುತ ಸಂತೋಷ್ ಸರ್ ತಮ್ಮನ್ನು ಒಂದೆರಡು ಹಿತನುಡಿಗಳಾಗಿ ಬರಮಾಡಿಕೊಳ್ಳುತ್ತಾ ಇದ್ದೇವೆ ಸರ್. ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನ ವಹಿಸಿದಂತ ನನ್ನ ಗೆಳೆಯರಾದಂಥ ಪ್ರೀತಮ್ ಅವರೇ, ಹಾಗೂ ವೇದಿಕೆಯಲ್ಲಿರುವಂತಹ ಗಣ್ಯರೇ, ಹಾಗೂ ಇಲ್ಲಿ ನಡೆದಿರತಕ್ಕಂಥ ಪ್ರೀತಿಯ ಊರಿನ ಯುವ ಕಾರ್ಯಕರ್ತರೇ, ಬಂಧುಗಳೇ, ಕ್ರೀಡಾಭಿಮಾನಿಗಳೇ, ಹಲವಾರು ವಿಷಯ ಇಲ್ಲಿ ಮಾತಾಡುವಂಥ ವೇದಿಕೆ ಅಲ್ಲ ಖಂಡಿತ. ಯಾಕೆಂದ್ರೆ ಇದು ಕ್ರೀಡಾ ಕ್ಷೇತ್ರ ಆಗಿರೋದ್ರಿಂದ ಕ್ರೀಡೆಗೆ ಸಂಬಂಧಪಟ್ಟಿರುವಂಥ ಎಲ್ಲರೂ ಕೂಡ ಭಾಷಣ ಕೇಳುವಂಥ ಒಂದು ಗೋಜಿಗೆ ಯಾರೂ ಹೋಗೋದಿಲ್ಲ. ಹಾಗಾಗಿ ಒಂದೆರಡು ವಿಷಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಆಯೋಜಕರು ಮಾತಾಡಬೇಕು ಅಂತಲೇ ಇಲ್ಲಿ ಕರೆದಿರಬೇಕಾದ್ರೆ ಒಂದೆರಡು ಮಾತಾಡಲಿಲ್ಲ ಅಂದರೆ ಅವರಿಗೂ ಕೂಡ ಬೇಜಾರು. ಹಾಗಾಗಿ ನಮ್ಮ ಸಜ್ಜದ್ ಮತ್ತು ಅವರ ಗೆಳೆಯರು ಏನೇ ಒಂದು ಬಜಾಲ್ ಪ್ರೀಮಿಯರ್ ಲೀಗ್ ಕಳೆದ ಹಲವಾರು ವರ್ಷಗಳಿಂದ ಆಯೋಜನೆ ಮಾಡ್ತಾ ಬರ್ತಾ ಇದ್ದಾರೆ. ಮುಖ್ಯವಾಗಿ ನನಗೆ ಈ ಒಂದು ತಂಡದ ಮೇಲೆ ಬಹಳ ಗೌರವ ಇದೆ ಮತ್ತು ಪ್ರೀತಿ ಇದೆ. ಯಾಕೆಂದರೆ ಇವರು ಸೌಹಾರ್ದಯುತವಾಗಿ ಎಲ್ಲರನ್ನು ಒಗ್ಗೂಡಿಸಿ ಒಂದು ವಾಲಿಬಾಲ್ ಅನ್ನೋದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಕೇವಲ ಕ್ರೀಡೆಯ ಮನೋಭಾವನೆಗೋಸ್ಕರ ಮಾತ್ರ ಅಲ್ಲ ಇದೊಂದು ವಾಲಿಬಾಲ್. ಯಾಕೆಂದರೆ ಇವರ ಹಿಂದೆ ಈ ಕ್ರೀಡೆ ಮಾಡುವ ಉತ್ತೇಜನ ಕೊಡುವ ಮೂಲಕ ಅವರು ಇಲ್ಲಿಯ ಸಾಮಾಜಿಕವಾಗಿ ಪರಿಸರದಲ್ಲಿ ಸೌಹಾರ್ದತೆಯನ್ನು ಉಳಿಸಲಿಕ್ಕೆ ಮತ್ತು ಇಲ್ಲಿ ಅಸಹಾಯಕರಿಗೆ ಸಹಾಯ ಮಾಡುವಂಥ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಪ್ರಥಮತವಾಗಿ ನಾನು ಅವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಕೇವಲ ಕ್ರೀಡೆ ಪ್ರೋತ್ಸಾಹ ಮಾತ್ರ ಅಲ್ಲ, ಒಂದು ಊರಿನಲ್ಲಿ ಅಸಹಾಯಕರಿಗೆ ಬಡವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋದು ಕಾಳಜಿ ಅವರಲ್ಲಿ ಇದೆ. ಯಾಕೆಂದರೆ ಈಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವೇದಾಂತದ ಮೆದುಳು, ಇಸ್ಲಾಮಿನ ದೇಹ, ಕ್ರೈಸ್ತರ ಹೃದಯ ನಮ್ಮಲ್ಲಿ ಇರಬೇಕು ಅಂತ. ಅದು ಹೌದು ಕೂಡ. ಯಾಕೆಂದರೆ ಅವತ್ತು ಸ್ವಾಮಿ ವಿವೇಕಾನಂದರು ಹೇಳಿದಂಥರು ಜಾತಿ ಮತ ಭೇದ ಭಾವ ಯಾವುದು ಇರಬಾರ್ದು, ನಾವೆಲ್ಲರೂ ಕೂಡ ಒಂದೇ ಭಾವನೆಯನ್ನು ಇಟ್ಕೊಂಡು ಒಂದೇ ಧರ್ಮದ ಮೂಲಕವನ್ನ ನಮ್ಮ ಕ್ರೀಡಾ ಮನೋಭಾವನೆ ಆಗಲಿ ಕ್ರೀಡೆಗೆ ಉತ್ತೇಜನ ಕೊಡಬೇಕು ಅಂತ ಅವರು ಕೂಡ ಆ ಮಾತಾಗಿತ್ತು. ಸ್ವಾಮಿ ನಾರಾಯಣ್ ಗುರು ಕೂಡ ಅದೇ ರೀತಿಯನ್ನು ಹೇಳಿರೋದು, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನೋದನ್ನು. ಆ ರೀತಿಯ ಒಂದು ಸಾರಾಂಶವನ್ನು ಸಾರಿದಂಥ ಈ ರೀತಿಯ ನಮ್ಮ ಗುರುಗಳು ಆಗಲಿ ಸ್ವಾಮಿ ವಿವೇಕಾನಂದರಾಗಲಿ ಅವರೆಲ್ಲ ಉದ್ದೇಶ ಅದೇ ಆಗಿತ್ತು. ಹಾಗಾಗಿ ಅವರು ಹೇಳಿದಂಥ ಬಹಳ ಮುಖ್ಯವಾದಂಥ ಪ್ರಾಮುಖ್ಯತೆಯನ್ನು ನಾವಿವತ್ತು ಅರ್ಥ ಮಾಡಿಕೊಂಡು ಈ ಭಾರತ ಅನ್ನೋ ಭವ್ಯ ಭಾರತದಲ್ಲಿ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕು. ಈಗಾಗಲೇ ದೈಹಿಕ ಶಿಕ್ಷಕರು ನಮ್ಮ PT ಮಾಸ್ಟರ್ ಇವರು ಹೇಳಿದರು, ಅವ್ರು ಬರುವಾಗ ಬಹಳ ಇವತ್ತಿನ ಕ್ರೀಡೆಗೆ ಕೊಡುವಂಥ ಉತ್ತೇಜನ ಮತ್ತು ಸರ್ಕಾರ ಅದಕ್ಕೆ ಕೊಡುವಂಥ ಮೀಸಲಾತಿಯ ಏನು ಮೀಸಲಿಡುವಂಥ ಫಂಡಿನ ಬಗ್ಗೆ ಮಾತಾಡಿ. ಯಾಕೆಂದರೆ ನಮ್ಮ ಬಜಾಲ್ ಪರಿಸರವನ್ನು ಒಂದು ತೆಗೆದು ನೋಡಿ, ಇಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿದವರೇ ಇರೋದು. ಇಲ್ಲಿ ರಾಜ್ಯ ಮಟ್ಟದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಖ್ಯಾತಿಯನ್ನು ಪಡೆದವರೇ ಇದ್ದಾರೆ. ಅದನ್ನು ನಾವು ಸ್ವಲ್ಪ ಗಮನ ಇಟ್ಟರೆ ಗೊತ್ತಾಗುತ್ತೆ. ಕ್ರಿಕೆಟ್ ಕ್ಷೇತ್ರದಲ್ಲಿ ದುಬೈಗೂ ಹೋಗಿ ಆಡುವವರು ನಮ್ಮ ಬಜಾಲಲ್ಲಿದ್ದಾರೆ. ಅಥವಾ ಬೇರೆ ಬೇರೆ ಕ್ರೀಡಾ ಕ್ಷೇತ್ರದಲ್ಲಿ ವೆಯ್ಟ್ ಲಿಫ್ಟಿಂಗ್ ಆಗಲಿ ವಾಲಿಬಾಲ್ ಆಗಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ತುಂಬ ಜನ ಬಜಾಲಲ್ಲಿದ್ದಾರೆ. ಆದರೆ ಆ ನಂತರ ಅವರು ಮುಂದಿನ ಸಾಲಿಗೆ ಹೋಗುವಂಥದ್ದು ಅಥವಾ ಒಲಿಂಪಿಕ್ಸ್ ಕಡೆಗೆ ಹೋಗೋದನ್ನು ನೋಡಿದರೆ ಬಹಳ ಕಡಿಮೆ. ಯಾಕೆ ಅಂದರೆ ಇವತ್ತು ಆಳುವ ಸರ್ಕಾರಗಳು ಅಂಥ ಉತ್ತೇಜನವನ್ನು ಕೊಡುವಂಥದ್ದು ಕಡಿಮೆ ಆಗ್ತಾ ಇದೆ. ಸರ್ಕಾರಿ ಶಾಲೆ ಮುಚ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಲ್ಲ. ಬಡವರ ಮನೆಯ ಮಕ್ಕಳಿಗೆ ಅವರಿಗೆ ಶೈಕ್ಷಣಿಕವಾಗಿ ಮತ್ತು ಕ್ರೀಡಾ ಪ್ರೋತ್ಸಾಹ ಕೊಡಲಿಕ್ಕೆ ಯಾವುದೇ ರೀತಿಯ ಉತ್ತೇಜನ ಕೊಡುವಂಥ ಪ್ರೋತ್ಸಾಹಕರು ಇಲ್ಲ. ಮತ್ತು ಇರುವಂಥ ಮೈದಾನಗಳೀಗ ಖಾಲಿ ಬಿದ್ದಿದೆ. ಯಾಕೆಂದರೆ ಆಡಲಿಕ್ಕೆ ಯಾರೂ ಇಲ್ಲ. ಎಲ್ಲರೂ ಕೂಡ ಮೊಬೈಲಲ್ಲಿ ಆಡುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲರೂ ಕೂಡ ಪಬ್ಜಿ ಮತ್ತು ಬೇರೆ ಬೇರೆ ವಿಡಿಯೋ ಗೇಮ್ ಆಡೋದ್ರಲ್ಲೇ ಇದ್ದಾರೆ. ಈಗಿನ ಯುವ ತಲೆಮಾರು ಏನಿದ್ದಾರೆ ಅವರು ಏನು ಮೈದಾನಕ್ಕೆ ಬಂದರೆ ಬೆವರೋದು ಅಥವಾ ಈ ರೀತಿಯ ಗಾಯ ಅದೆಲ್ಲ ಬೇಡ, ಸುಮ್ಮನೆ ಯಾಕೆ ಮೊಬೈಲಲ್ಲಿ ಆಡುವ ಅನ್ನೋ ರೀತಿಯಲ್ಲಿ ಆ ರೀತಿಯ ಗೋಜಿಗೆ ಹೋಗಿದ್ದಾರೆ. ಒಟ್ಟು ಇವತ್ತು ಏನಾಗಿದೆ ಅಂದರೆ ನಮ್ಮ ಕ್ರೈಮ್ ರೇಟ್ ಕೂಡ ಜಾಸ್ತಿ ಆಗಿದೆ. ನಮ್ಮ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಒಂದು ವರದಿಯನ್ನು ಇಟ್ಟಿದೆ, ಬಹಳ ಅಪಾಯಕಾರಿ ಮತ್ತು ಬಹಳ ಆಘಾತಕಾರಿ. ಇದನ್ನು ನಾನು ಒಮ್ಮೆ ಇಲ್ಲಿ ಹೇಳಿಕೆ ಬಯಸ್ತೇನೆ. ಪ್ರತಿ 52 ನಿಮಿಷಕ್ಕೆ ಒಂದು ಮಗು ಅಂದರೆ ಸ್ಟೂಡೆಂಟ್ ಆತ್ಮಹತ್ಯೆಯ ದಾರಿಯನ್ನು ತುಳಿತಾ ಇದೆ. ಪ್ರತಿ 1 ಗಂಟೆಗೆ 2 ಯುವಜನರು ಆತ್ಮಹತ್ಯೆಯ ದಾರಿಗೆ ತುಳಿತಾ ಇದ್ದಾರೆ. ಇದು ನಾನು ಹೇಳೋದಲ್ಲ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಮೊನ್ನೆ ಇಟ್ಟಿಂಥ ವರದಿ. ಅಂದರೆ ಯಾಕೆ ಒಂದು ಉದ್ಯೋಗ ಇಲ್ಲ ಮತ್ತು ಕ್ರೀಡಾ ಪ್ರೋತ್ಸಾಹ ಇಲ್ಲ ಮತ್ತು ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟು ಏನು
ಆ ಒಂದು ಉತ್ತೇಜನ ಮತ್ತು ಒತ್ತಡದ ಶಿಕ್ಷಣ ಅನ್ನೋದು ಬಹಳ ಮುಖ್ಯ. ಈ ಒಂದು ವಿಷಯಕ್ಕೆ ಯುವಜನರು ಬಲಿಯಾಗ್ತಾ ಇದೆ. ಯುವಜನರಿಗೆ ಉತ್ತೇಜನ ಕೊಡುವಂಥ ಕೆಲಸ ಆಗಬೇಕು, ಅವರಿಗೆ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಆ ವೇದಿಕೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವರಿಗೆ ಕ್ರೀಡಾ ಮನೋಭಾವನೆಯನ್ನು ಬೆಳೆಸಲಿಕ್ಕೆ, ಅವರು ಸಾಮಾಜಿಕವಾಗಿ ಮತ್ತು ದೈಹಿಕವಾಗಿ ಸದೃಢತೆಯನ್ನು ಪಡೆದುಕೊಳ್ಳಲಿಕ್ಕೆ ಈ ರೀತಿಯ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಅಭಿನಂದನೀಯ. ಹಾಗಾಗಿ ಮತ್ತೊಮ್ಮೆ ಈ ಒಂದು ಆಯೋಜಕರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಖಂಡಿತವಾಗಿಯೂ ಕೂಡ ತಾವು ಹೇಳಿದಂಥ ಮಾತುಗಳು ನಾವು ಹೇಳುವುದಾದರೆ, ಕಳೆದ ನವೆಂಬರ್ ತಿಂಗಳಲ್ಲಿ ಮಾತ್ರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ನವೆಂಬರ್ ತಿಂಗಳಲ್ಲಿ ಮಾತ್ರ 14ರಿಂದ 30 ಆಸುಪಾಸಿನ ಯುವಕ ಯುವತಿಯರು 16 ಮಂದಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಕಾರಣ ಇನ್ನೂ ಕೂಡ ನಿಗೂಢವಾಗಿದೆ. ಆ ನಿಟ್ಟಿನ ಮೇರೆಗೆ ನಾವುಗಳು ಕಾರಣವನ್ನು ಹುಡುಕಿಕೊಂಡು ಹೋದದ್ದೇ ಆದರೆ ಪ್ರೀತಿಯ ವೈಫಲ್ಯವಾಗಿರ್ಬೋದು, ಮಾನಸಿಕ ಖಿನ್ನತೆ ಆಗಿರ್ಬೋದು, ಇದರ ಮುಖೇನವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡವರು ಹಲವರಿದ್ದಾರೆ. ಅಂತಹ ಮಾನಸಿಕ ಖಿನ್ನತೆಯನ್ನು ತ್ಯಜಿಸುವಲ್ಲಿ ಇಂತಹ ಕ್ರೀಡೆ ಸಹಕಾರಿಯಾಗಿದೆ ಎಂಬ ಮಾತನಾಡಿಕೊಂಡ ಸರ್ ತಮಗೆ ಆತ್ಮೀಯತೆಯ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ನೇರವಾಗಿ ನಾವುಗಳು ಈ ಬೆಳಕಿನ ಮುಖೇನವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಿದಂತ ಎಲ್ಲರಿಗೂ ಕೂಡ ಆತ್ಮೀಯತೆಯ ಸ್ವಾಗತವನ್ನು ಬಯಸಿಕೊಳ್ಳುವಂತಹ ಸಮಯ. ಇಂದಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಪ್ರೀತಮ್ ಡಿಕೆ, ಭವಾನಿ ಮೋಟಾರ್ಸ್ ಇದರ ಮಾಲಕರು ಸರ್ ತಮಗೆ ಒಂದು ಕಾರ್ಯಕ್ರಮದ ಸಂಘಟಕರ ಪರವಾಗಿ ಆತ್ಮೀಯತೆಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಇವರಿಗೆ ಸ್ಮರಣಿಕೆಯನ್ನು ನೀಡಿಕೊಂಡು ಗೌರವಿಸಿಕೊಳ್ಳಬೇಕಾಗಿ ಸುಫಿಯಾನ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಪ್ರಸ್ತುತ ಸಂತ ಜೋಸೆಫ್ ಪ್ರೌಢಶಾಲೆ ಬಜಾಲ್ ಇದರ ದೈಹಿಕ ಶಿಕ್ಷಕ ನಿರ್ದೇಶಕರಾಗಿದ್ದುಕೊಂಡು ಮಕ್ಕಳಿಗೆ ಕ್ರೀಡಾ ಮುಖೇನವಾಗಿ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತಹ ಶ್ರೀಯುತ ಸುದೀಪ್ ಕುಮಾರ್ ಜೈನ್ ಸರ್ ತಮಗೆ ಸಂಘಟಕರ ಪರವಾಗಿ ಆತ್ಮೀಯತೆಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಇವರಿಗೆ ನವಾಲ್ ಇವರು ಸ್ಮರಣಿಕೆ ನೀಡಿ ಗೌರವಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ಸಂತೋಷ್ ಬಜಾಲ್, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸರ್ ತಮಗೆ ಸಂಘಟಕರ ಪರವಾಗಿ ಆತ್ಮೀಯತೆಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ ಸರ್. ಇವರಿಗೆ ಅನ್ಸಾರ್ ಇವರು ಸ್ಮರಣಿಕೆ ನೀಡಿ ಗೌರವಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೀಯುತ ಅನೀಶ್ ಬಜಾಲ್ ಸರ್ ತಮಗೆ ಸಂಘಟಕರ ಪರವಾಗಿ ಆತ್ಮೀಯತೆಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದಾವೆ. ಕಾರಣ ಖಂಡಿತವಾಗಿ ಎಲ್ಲರಿಗೂ ಕೊಟ್ಟು ತಮ್ಮ ಆತ್ಮೀಯ ಸ್ನೇಹಿತರು ಆಗಿರುವಂತಹವರ ಮದುವೆಗೆ ತಾವುಗಳು ಹೋಗಲಿಕ್ಕಿದ್ದೀರಾ. ತಮ್ಮ ಒತ್ತಡದ ಕೆಲಸಗಳನ್ನು ಬದಿಗಿಟ್ಟು ಕಾರ್ಯಕ್ರಮ ತಮ್ಮದು ಎಂಬ ಪ್ರೀತಿ ಇಟ್ಟು ಆಗಮಿಸಿಕೊಂಡಿದ್ದಾರೆ ಸರ್. ತಮಗೆ ಮತ್ತೊಮ್ಮೆ ಸಂಘಟಕರ ಪರವಾಗಿ ಆತ್ಮೀಯತೆಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದವರಿಗೆ ಇಕ್ಬಾಲ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಸರ್, ಇನ್ನು ಮುಂದೆಯೂ ಕೂಡ ಉತ್ತಮ ಕಂಟೆಂಟ್ಗಳು ತಮ್ಮ ಮೂಲಕವಾಗಿ ಬರಲಿ, ಎಲ್ಲರ ಮುಖದಲ್ಲಿಯೂ ಕೂಡ ತಮ್ಮ ವಿಡಿಯೋಗಳ ಮುಖೇನವಾಗಿ ನಗು ಚೆಲ್ಲಲಿ ಎಂಬ ಶುಭ ಹಾರೈಕೆಗಳನ್ನು ಮುಖೇನವಾಗಿ ಸಲ್ಲಿಸಿಕೊಳ್ತಾ ಇದ್ದೇವೆ. ನೊಂದವರ ಬದುಕಿನ ಮುಖೇನವಾಗಿ ನಗು ಕಾಣುವಂತಹ ತಾವುಗಳು ಎಲ್ಲರಲ್ಲಿಯೂ ಕೂಡ ನಗು ತೋರಿಸುವಂತಾಗಲಿ ಎಂಬ ಶುಭ ಹಾರೈಕೆಗಳನ್ನು ಮತ್ತೊಮ್ಮೆ ಸಲ್ಲಿಸಿಕೊಂಡು ಇನ್ನೋರ್ವ ಮುಖ್ಯತೆಯಾಗಿರುವಂತಹ ಶ್ರೀಮತಿ ನೇಹಾ ಮೇಡಮ್ ತಮಗೂ ಕೂಡ ಸಂಘಟಕರ ಬಗ್ಗೆ ಆತ್ಮೀಯತೆಯ ಪ್ರೀತಿಯ ನಲ್ಮೆಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಶ್ರೀಯುತ ರಕ್ಷಿತ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಳಬೇಕಾಗಿ ಬಹಳ ಪ್ರೀತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ವಿಜೇಶ್ ಬಜಾಲ್ ಸಂಘಟಕರು ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಸರ್. ತಾವುಗಳು ವೇದಿಕೆಗೆ ಬರುವಂತೆ ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಯುತ ಹಸನ್ ಬಜಾಲ್ ಸಾಮಾಜಿಕ ಕಾರ್ಯಕರ್ತರು ಸರ್, ತಮಗೂ ಕೂಡ ಸಂಘಟಕರ ಬಗ್ಗೆ ಆತ್ಮೀಯತೆಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಇವರಿಗೆ ಅಜಾರ್ ಇವರು ಸ್ಮರಣಿಕೆ ನೀಡಿ ಗೌರವಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನೇರವಾಗಿ ಎಲ್ಲ ಗಣ್ಯಾತಿಗಳು 1 ನಿಮಿಷ ಕ್ರೀಡಾಂಗಣಕ್ಕೆ ತೆರಳಿ ಕ್ರೀಡಾಂಗಣದಲ್ಲಿ
ಶ್ರೀಯುತ ಲತೀಫ್ಗೆ ಇವರಿಗೆ ಬಿಲಾಲ್ ಇವರು ಸ್ಮರಣಿಕೆ ನೀಡಿ ಗೌರವಿಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಈಗಲ್ ಗೈಸ್ ಕ್ರಿಕೆಟ್ ಇದರ ಆಟಗಾರರಾಗಿರುವಂತಹ ಶ್ರೀಯುತ ದಿನೇಶ್ ಬಜಾಲ್ ರವರು ಕಾರ್ಯಕ್ರಮದ ವೀಕ್ಷಣೆ ಸರ್, ತಮಗೆ ಕೂಡ ಸಂಘಟಕರ ಪರವಾಗಿ ಆತ್ಮೀಯತೆಯ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ಎಲ್ಲ ಗಣ್ಯಾತಿಗಳು ಕ್ರೀಡಾಂಗಣಕ್ಕೆ ತೆರಳಿ ಕ್ರೀಡಾಂಗಣವನ್ನು ಉದ್ಘಾಟಿಸಬೇಕಾಗಿ ಬಹಳ ವಿನಮ್ರತೆಯಿಂದ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾವೆ. 1 ನಿಮಿಷ ಕ್ರೀಡಾಂಗಣಕ್ಕೆ ತೆರಳಿ ರಿಬ್ಬನ್ ಕಟ್ ಮಾಡುವ ಮೂಲಕವಾಗಿ ಕ್ರೀಡಾಂಗಣ ಉದ್ಘಾಟನೆಗೊಳಿಸಬೇಕಾಗಿ ಬಹಳ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದಾವೆ. ಗಣ್ಯಾತಿಗಳು ಕ್ರೀಡಾಂಗಣಕ್ಕೆ ತೆರಳಿಕೊಂಡು ಕ್ರೀಡಾಂಗಣವನ್ನು ಉದ್ಘಾಟಿಸಿಕೊಳ್ಬೇಕಾಗಿ ಬಹಳ ಪ್ರೀತಿಯಿಂದ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಚೆಂಡೆ ಮೇಳದ ಮುಖೇನವಾಗಿ ಕ್ರೀಡಾಂಗಣಕ್ಕೆ ತೆರಳಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದಾವೆ. ಸಾವಿರದ 1895 ವಿಲಿಯಂ ಜಿ ಮಾರ್ಗನ್ ಮುಖೇನವಾಗಿ ಅಮೆರಿಕದಲ್ಲಿ ಹುಟ್ಟಿಕೊಂಡಂತಹ ಈ ಕ್ರೀಡೆ ನಮ್ಮ ಭಾರತಕ್ಕೆ ಬಂದು ಮಾತ್ರ ಹಲವಾರು ವರ್ಷಗಳೇ ಕಳೆಯಿತಂತೆ. ನಮ್ಮೂರಿನ ಮಣ್ಣಿನಲ್ಲಿ ಸಾಗಿ ಬಂದಿರುವಂತಹ ಪಂದ್ಯಾವಳಿಯ ವೀಕ್ಷಣೆಯಲ್ಲಿರುವ ನನ್ನೆಲ್ಲ ಕ್ರೀಡಾ ಪ್ರೇಮಿಗಳಿಗೆ ಆತ್ಮೀಯತೆಯ ಸ್ವಾಗತವನ್ನು ಬಯಸಿಕೊಂಡು ಕ್ರೀಡಾಂಗಣ ಉದ್ಘಾಟನೆಗಾಗಿ ಅತಿಥಿ ಗಣ್ಯರು ಕ್ರೀಡಾಂಗಣಕ್ಕೆ ಧಾವಿಸಿ ಬಂದವರಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖೇನವಾಗಿ ನಾವುಗಳು ಸನ್ಮಾನ ಕಾರ್ಯಕ್ರಮವನ್ನು ಕ್ರೀಡಾಂಗಣದ ಒಳಭಾಗದಲ್ಲಿ ನಡೆಸಿಕೊಳ್ಳಲಿಕ್ಕಿದ್ದಾವೆ. ಶ್ರೀಯುತ ಪ್ರೀತಮ್ ಡಿಕೆ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಾವು ನೆರವೇರಿಸಿಕೊಳ್ಳಲಿಕ್ಕಿದ್ದಾವೆ. ನಿಷ್ಕಳಂಕ ಮನಸ್ಸು, ನಿಸ್ವಾರ್ಥ ಸ್ವಭಾವ, ಬಡವರ ಬಂಧು, ಪಾಪದ ಮನಸ್ಸಿನ ವಾರಸ್ಯರ, ಯುವಕರ ಪ್ರತಿಭೆಗಳಿಗೆ ಸ್ಪಂದಿಸುವ ಯುವ ನಾಯಕನಿಗೆ ನಮ್ಮ ಮಣ್ಣಿನಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಅವುಗಳು ನೆರವೇರಿಸಿಕೊಳ್ಳಲಿಕ್ಕಿದ್ದಾವೆ. ಸರ್, ತಮ್ಮ ಸನ್ಮಾನ ಪೀಠವನ್ನು ಅಲಂಕರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ಎಲ್ಲ ಗಣ್ಯಾತಿಥಿಗಳು ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ಎಲ್ಲರೂ ಕೂಡ ಚಪ್ಪಾಳೆಗಳನ್ನು ಸಲ್ಲಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ.
ಆಗಮಿಸಿಕೊಂಡಂತ ಎಲ್ಲ ಗಣ್ಯ ಅತಿಥಿಗಳಿಗೆ ಒಂದೇ ಒಂದು ವಾಕ್ಯದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಸನ್ಮಾನವನ್ನು ಸ್ವೀಕರಿಸಿದ ಶ್ರೀತಾ ಪ್ರೀತಮ್ ಡಿಕೆ ಸರ್, ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದಾವ. ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಇಂದಿನ ಕ್ಯಾಮರಾದ ಕಣ್ಣುಗಳು ಪ್ರತಿಯೊಂದು ಚಿತ್ರಣವನ್ನು ಸೆರೆ ಹಿಡಿಯಲಿಕ್ಕೆ ನಮ್ಮ ಮನೆಯಲ್ಲಿ ಇದರ ಸದಸ್ಯರಾಗಿರುವಂತಹ ನಮನ ಸ್ಪೋರ್ಟ್ಸ್ ಲೈವ್ ಇದರ ಸರ್ವ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾವೆ. ಹಾಗೆ ಇನ್ನೋರ್ವ ನಮ್ಮೊಂದಿಗೆ ಸಹಕರಿಸಿಕೊಂಡವರು ತ್ರಿಕಾಲ್ ಸಿಂಗಾರಿ ಮೇಳ ಮುಗಿಯರಿದ್ರ ಸದಸ್ಯರು ಕೂಡ ಆತ್ಮೀಯತೆಯ ಸ್ವಾಗತವನ್ನು ವಹಿಸಿಕೊಳ್ಳುತ್ತಾ ಇದ್ದಾವೆ. ಪ್ರಥಮ ಪಂದ್ಯಾವಳಿಯಾಗಿ YBK ವಿರುದ್ಧವಾಗಿ ಬಜಾಲ್ ಪ್ರಥಮ ಪಂದ್ಯಾವಳಿಯ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಕೂದಲು ಹೋದ್ರೆ ಕಾಡಲ್ಲಿ ಸೊಪ್ಪು ಸಿಗುತ್ತೆ, ಚೆನ್ನಾಗಿ ಆಡಿದ್ರೆ ಮಾತ್ರ ನಮ್ಮೂರಿನ ಕಪ್ಪು ಸಿಗುತ್ತೆ. ನಮ್ಮೂರಿನ ಚಾಂಪಿಯನ್ ಪಟ್ಟಕ್ಕಾಗಿ ತಂತ್ರ ಮಂತ್ರ ಕುತಂತ್ರಗಳನ್ನು ಕರಗತ ಮಾಡಿಕೊಂಡು ಬಲಿಷ್ಠ ಬಲಾಢ್ಯ ತಂಡಗಳನ್ನು ಕಟ್ಟಿಕೊಂಡು ಬಂದದ್ದೇ ಆದರೆ ಇಂದಿನ ಸರಿಸುಮಾರು 5 ಗಂಟೆ ಹೊತ್ತಿನಲ್ಲಿ ಚಾಂಪಿಯನ್ನರು ಯಾರು ಎಂಬ ಯಕ್ಷ ಪ್ರಶ್ನೆಗೆ ಉತ್ತರ ಲಭಿಸಿಕೊಳ್ಳಲಿಕ್ಕಿದೆ. ಆ ನಿಟ್ಟಿನ ಮೇರೆಗೆ ಆಗಮಿಸಿಕೊಂಡವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಪ್ರಥಮ ಪಂದ್ಯಾವಳಿಯ ಕರೆಯನ್ನು ರವಾನಿಸಿಕೊಂಡಿದ್ದೇವೆ, ಸಿದ್ಧತೆಯನ್ನು ಮಾಡಿಕೊಳ್ಳಿದ್ದೇವೆ. ಬಿಟ್ಟು ಬಜಾಲ್ ಗೈಸ್ ವಿರುದ್ಧವಾಗಿ YBK ದಯವಿಟ್ಟು ತಾವುಗಳು ಸಿದ್ಧತೆಯನ್ನು ಮಾಡಿಕೊಂಡು ಅಂಕಣಕ್ಕೆ ಧಾವಿಸಿ ಬನ್ನಿ. ಈಗಾಗಲೇ ಪ್ರಥಮ ಪಂದ್ಯಾವಳಿ ಸಿದ್ಧತೆಯನ್ನು ಮಾಡಿಕೊಂಡು ಅಂಕಣಕ್ಕೆ ಬರುವಂತೆ ಕರೆಯನ್ನು ರವಾನಿಸಿಕೊಂಡಿದ್ದೇವೆ. ದಯವಿಟ್ಟು YBK ವಿರುದ್ಧವಾಗಿ ಬಜಾಲ್ ಗಾಯ್ಸ್ ದಯವಿಟ್ಟು ತಾವು ಸಿದ್ಧತೆಯನ್ನು ಮಾಡಿಕೊಂಡು ಅಂಕಣಕ್ಕೆ ಬನ್ನಿ. ಹಾಗೆ ನಮ್ಮ ಮನೆಯಲ್ಲಿ ದಕ್ಷ ತೀರ್ಪುಗಾರಿಕಾ ಪೀಠವನ್ನು ಅಲಂಕರಿಸಿಕೊಳ್ಳಲಿಕ್ಕಿರುವಂತಹ ತೀರ್ಪುಗಾರರಿಗೂ ಕೂಡ ಆತ್ಮೀಯತೆಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದಾವೆ. ಆರಂಭಿಕ ಪಂದ್ಯದಲ್ಲಿ ಹಸ್ತಲಾಗವಕ್ಕಾಗಿ ಈಗಾಗಲೇ ಅತಿಥಿ ಗಣ್ಯರು ನೇರವಾಗಿ ಕ್ರೀಡಾಂಗಣಕ್ಕೆ ತೆರಳಿಕೊಳ್ಳುತ್ತಾ ಇದ್ದಾರೆ. ಪ್ರೀತಿಯ ಅತಿಥಿ ಗಣ್ಯರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ಎರಡು ತಂಡಗಳಲ್ಲಿ ಗೆಲ್ಲುವ ಕುದುರೆ ಯಾವುದು ಎಂಬ ಯಕ್ಷ ಪ್ರಶ್ನೆಗೆ ಶ್ರೀಯುತ ಮೋನಾಕ ಇವರು ಕೂಡ ಒಂದು ಸಂದರ್ಭದಲ್ಲಿ ಜೊತೆ ಆಗ್ತಾ ಇದ್ದಾರೆ. ತಮಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸಂಘಟಕರ ಪರವಾಗಿ ಆತ್ಮೀಯತೆಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದಾರೆ. $35,000 ನಂಟಿನ ಗಂಟಿನ ಮೇಲೆ ಕಣ್ಣಿಟ್ಟಿರುವಂತಹ ಬಲಿಷ್ಠ ತಂಡಗಳು, ಒಂದು ತಂಡದ ಪಾಲಾಗಲಿಕ್ಕಿರುವಂತಹ $35,000 ಯಾರಿಗೆ ಒಲಿಯಬಹುದು?
ಕಂಕನಾಡಿ ಪೊಲೀಸ್ ನಗರ ಠಾಣೆ ಸಿಬ್ಬಂದಿಗಳು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ ಸರ್. ತಮಗೆ ಸಂಘಟಕರ ಪರವಾಗಿ ಆತ್ಮೀಯತೆಯ ಪ್ರೀತಿಯ ನಲ್ಮೆಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಸರ್.